ಮೇಡಮ್, ಈಗ ಬಿಪಿಎಲ್ ಕಾರ್ಡ್ ಇಲ್ಲದೆ ಇರೋರಿಗೆ ಬಿಪಿಎಲ್ ಕಾರ್ಡ್ ಅನರ್ಹ ಮಾಡ್ತಿದ್ದಾರೆ ಅಂತಗಳಿಗೆ ಗೃಹಲಕ್ಷ್ಮಿ ಹಣ ಕಟ್ ಆಗುತ್ತೆ. ಹೌದು, ಬಿಪಿಎಲ್ ಕಾರ್ಡ್ ಅನರ್ಹ ಆದ ತಕ್ಷಣನೇ ಗೃಹಲಕ್ಷ್ಮಿ ಹಣ ಕಟ್ ಆಗುತ್ತೆ. ದಟ್ ಈಸ್ ನ್ಯಾಚುರಲ್. ಬಟ್ ನಾವು ಹೇಳಿದ್ದು ಬಿಪಿಎಲ್ಗೂ ಕೊಡ್ತೀವಿ, ಎಪಿಎಲ್ಗೂ ಕೊಡ್ತೀವಿ, ಅಂತ್ಯೋದಯಗೂ ಕೊಡ್ತೀವಿ. ಯಾರು ಇನ್ಕಮ್ ಟ್ಯಾಕ್ಸ್ ಮತ್ತು GST ಪೇ ಇಲ್ಲ ಅಂಥವ್ರಿಗೆಲ್ಲರಿಗೂ ಕೊಡ್ತೀವಿ ಅಂತ ಹೇಳಿದ್ದೀವಿ. ಹೌದಾ, ಬರೀ BPL ಅಷ್ಟೇ ಹೇಳಲ್ಲ, ನಾವು APLಗೂ ಕೊಡ್ತಾ ಇದ್ದೀವಿ. ಆದರೆ ಈಗ ಏನು ಹೊಸದಾಗಿ ಸ್ಕ್ರೂಟ್ನಿ ಮಾಡಿ ಏನು BPLನ ಕಟ್ ಮಾಡ್ತಾ ಇದ್ದಾರೆ, ಆ ಲಿಸ್ಟು ಅವ್ರು ನಮಗೆ ಕಳಿಸಿದ ತಕ್ಷಣ ಅವ್ರದ್ದು ಕೂಡ ಬಂದ. ಇಲ್ಲ, ನನಗದ್ರ ಬಗ್ಗೆ ಗೊತ್ತಿಲ್ಲ. ನೀವು ಹೇಳಿದ್ದಕ್ಕೆ ಆ ಉತ್ತರ ಕೊಡ್ತಾ ಇದ್ದೆ. ಆ ರೀತಿ ಏನಾದರೂ ಆದರೆ ನಾಳೆ ಅವರು BPL ಹೌದು ಟ್ಯಾಕ್ಸ್ ಕಟ್ಟೋರ್ಗೆ ಮಾತ್ರ ಸಮಸ್ಯೆ ಆಗುತ್ತೆ. ಬಟ್ ನಾವು ಆಹಾರ ಇಲಾಖೆಯಿಂದ ನಾವು ಡಾಟಾ ತೆಗೆದುಕೊಂಡಿರೋದು, ರೇಷನ್ ಕಾರ್ಡ್ ಡಾಟಾ ತೆಗೆದುಕೊಂಡಿರೋದೇ ಆಹಾರ ಇಲಾಖೆಯಿಂದ. ಅವರು ಫ್ರೆಶ್ ಆಗಿ ಡಾಟಾ ಕೊಟ್ಟು ಡಿಲೀಟ್ ಅದರಲ್ಲಿ ಆಗಿದ್ರೆ ಮನೆ ಯಜಮಾನತಿಗಳು, ಸೊ ಅವಾಗ ನ್ಯಾಚುರಲ್ ಆಗಿ ಅದಕ್ಕೆ ಮೇಡಮ್ ಈಗ ಇಷ್ಟು ದಿನ ಕೊಡ್ತಾ ಇದ್ರಿ, APLಗೂ ಕೊಡ್ತಾ ಇದ್ರಿ, BPL ಇನ್ನು ಮುಂದೆ ಏನಾದರೂ ಇನ್ನು ಮುಂದೆನೂ APLಗೂ ಕೊಡ್ತೀವಿ, BPL ಕೊಡ್ತೀವಿ. ಒಂದೇ ಕಂಡೀಷನ್, ನಾನ್ ಟ್ಯಾಕ್ಸ್ ಪೇ, ನಾನ್ GST ಪೇ. ಮೇಡಮ್, ಫೆಬ್ರವರಿ ಮಾರ್ಚ್ ಆರ್ಥಿಕ ಇಲಾಖೆಯಿಂದ ದುಡ್ಡು ರಿಲೀಸ್ ಆಗಿದೆ. ಮುಂದ್ವೇಳೆ ಆಗದೇ ಇದ್ರೆ ತಾವು ಮತ್ತೆ ಮನವಿಯನ್ನ ಮಾಡ್ಕೋತೀರಾ? ಖಂಡಿತವಾಗ್ಲೂ ನಾನು ಮನವಿ ಮಾಡ್ಕೊಳ್ಳೋದಿಲ್ಲ, ಮನವಿ ಅಲ್ಲ ಅದು, ದಟ್ ಇಸ್ ದರ್ ಡ್ಯೂಟಿ. ಖಂಡಿತವಾಗ್ಲೂ ಫೆಬ್ರವರಿ ಮಾರ್ಚಿದ್ದು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಸದನದಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ. ನಾವು ಮತ್ತೆ ಪದೇ ಪದೇ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗಳಿಗೆ ಕೂಡ ನಾವು ಕೇಳ್ಕೊಂಡಿದ್ದೀವಿ. ಬಿಡುಗಡೆ ಅವ್ರು ಯಾವಾಗ ಮಾಡ್ತಾರೆ, ಮಾಡಿದ ತಕ್ಷಣ ರಾಜ್ಯದ ಯಜಮಾನಿಗಳಿಗೆ ಹಣವನ್ನು ಬಿಡುಗಡೆ ಮಾಡ್ತಾರೆ. ಖಂಡಿತವಾಗ್ಲೂ ಯಾವತ್ತು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕ್ಲಿಯರ್ ಮಾಡುತ್ತೆ ಅವಾಗ ನಾನು ಕ್ಲಿಯರ್. ಅದೇ ಪದೇ ಪದೇ ಹೇಳ್ತಾ ಇದ್ದೀನಿ. ಮೇಡಮ್, ಈಗ BPL ಕಾರ್ಡ್ ಇಲ್ಲದೆ ಇರೋರಿಗೆ BPL ಕಾರ್ಡ್ ಅನರ್ಹ ಮಾಡ್ತಿದ್ದಾರೆ ಅಂತಗಳಿಗೆ ಗೃಹಲಕ್ಷ್ಮಿ ಹಣ ಕಟ್ ಆಗುತ್ತೆ. ಹೌದು, BPL ಕಾರ್ಡ್ ಅನರ್ಹ ಆದ ತಕ್ಷಣನೇ ಗೃಹಲಕ್ಷ್ಮಿ ಹಣ ಕಟ್ ಆಗುತ್ತೆ. ದಟ್ ಈಸ್ ನ್ಯಾಚುರಲ್. ಬಟ್ ನಾವು ಹೇಳಿದ್ದು BPLಗೂ ಕೊಡ್ತೀವಿ, APLಗೂ ಕೊಡ್ತೀವಿ, ಅಂತ್ಯೋದಯಗೂ ಕೊಡ್ತೀವಿ. ಯಾರು ಇನ್ಕಮ್ ಟ್ಯಾಕ್ಸ್ ಮತ್ತು GST ಪೇ ಇಲ್ಲ ಅಂಥವ್ರಿಗೆಲ್ಲರಿಗೂ ಕೊಡ್ತೀವಿ ಅಂತ ಹೇಳಿದ್ದೀವಿ. ಹೌದಾ, ಬರೀ BPL ಅಷ್ಟೇ ಹೇಳಲ್ಲ, ನಾವು APLಗೂ ಕೊಡ್ತಾ ಇದ್ದೀವಿ. ಆದರೆ ಈಗ ಏನು ಹೊಸದಾಗಿ ಸ್ಕ್ರೂಟ್ನಿ ಮಾಡಿ ಏನು BPLನ ಕಟ್ ಮಾಡ್ತಾ ಇದ್ದಾರೆ, ಆ ಲಿಸ್ಟು ಅವ್ರು ನಮಗೆ ಕಳಿಸಿದ ತಕ್ಷಣ ಅವ್ರದ್ದು ಕೂಡ ಬಂದ. ಇಲ್ಲ, ನನಗದ್ರ ಬಗ್ಗೆ ಗೊತ್ತಿಲ್ಲ. ನೀವು ಹೇಳಿದ್ದಕ್ಕೆ ಆ ಉತ್ತರ ಕೊಡ್ತಾ ಇದ್ದೆ. ಆ ರೀತಿ ಏನಾದರೂ ಆದರೆ ನಾಳೆ ಅವರು BPL ಹೌದು ಟ್ಯಾಕ್ಸ್ ಕಟ್ಟೋರ್ಗೆ ಮಾತ್ರ ಸಮಸ್ಯೆ ಆಗುತ್ತೆ. ಬಟ್ ನಾವು ಆಹಾರ ಇಲಾಖೆಯಿಂದ ನಾವು ಡಾಟಾ ತೆಗೆದುಕೊಂಡಿರೋದು, ರೇಷನ್ ಕಾರ್ಡ್ ಡಾಟಾ ತೆಗೆದುಕೊಂಡಿರೋದೇ ಆಹಾರ ಇಲಾಖೆಯಿಂದ. ಅವರು ಫ್ರೆಶ್ ಆಗಿ ಡಾಟಾ ಕೊಟ್ಟು ಡಿಲೀಟ್ ಅದರಲ್ಲಿ ಆಗಿದ್ರೆ ಮನೆ ಯಜಮಾನತಿಗಳು, ಸೊ ಅವಾಗ ನ್ಯಾಚುರಲ್ ಆಗಿ ಅದಕ್ಕೆ ಮೇಡಮ್ ಈಗ ಇಷ್ಟು ದಿನ ಕೊಡ್ತಾ ಇದ್ರಿ, APLಗೂ ಕೊಡ್ತಾ ಇದ್ರಿ, BPL ಇನ್ನು ಮುಂದೆ ಏನಾದರೂ ಇನ್ನು ಮುಂದೆನೂ APLಗೂ ಕೊಡ್ತೀವಿ, BPL ಕೊಡ್ತೀವಿ. ಒಂದೇ ಕಂಡೀಷನ್, ನಾನ್ ಟ್ಯಾಕ್ಸ್ ಪೇ, ನಾನ್ GST ಪೇ. ಮೇಡಮ್, ಫೆಬ್ರವರಿ ಮಾರ್ಚ್ ಆರ್ಥಿಕ ಇಲಾಖೆಯಿಂದ ದುಡ್ಡು ರಿಲೀಸ್ ಆಗಿದೆ. ಮುಂದ್ವೇಳೆ ಆಗದೇ ಇದ್ರೆ ತಾವು ಮತ್ತೆ ಮನವಿಯನ್ನ ಮಾಡ್ಕೋತೀರಾ? ಖಂಡಿತವಾಗ್ಲೂ ನಾನು ಮನವಿ ಮಾಡ್ಕೊಳ್ಳೋದಿಲ್ಲ, ಮನವಿ ಅಲ್ಲ ಅದು, ದಟ್ ಇಸ್ ದರ್ ಡ್ಯೂಟಿ. ಖಂಡಿತವಾಗ್ಲೂ ಫೆಬ್ರವರಿ ಮಾರ್ಚಿದ್ದು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಸದನದಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ. ನಾವು ಮತ್ತೆ ಪದೇ ಪದೇ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗಳಿಗೆ ಕೂಡ ನಾವು ಕೇಳ್ಕೊಂಡಿದ್ದೀವಿ. ಬಿಡುಗಡೆ ಅವ್ರು ಯಾವಾಗ ಮಾಡ್ತಾರೆ, ಮಾಡಿದ ತಕ್ಷಣ ರಾಜ್ಯದ ಯಜಮಾನಿಗಳಿಗೆ ಹಣವನ್ನು ಬಿಡುಗಡೆ ಮಾಡ್ತಾರೆ. ಖಂಡಿತವಾಗ್ಲೂ ಯಾವತ್ತು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕ್ಲಿಯರ್ ಮಾಡುತ್ತೆ ಅವಾಗ ನಾನು ಕ್ಲಿಯರ್. ಅದೇ ಅದೇ ಪದೇ ಪದೇ ಹೇಳ್ತಾ ಇದ್ದೀನಿ.